ನಮಸ್ಕಾರ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಸ್ಥಾನದ ಶೈಲಿಯಲ್ಲಿ ಯಾವ ರೀತಿ ಬೆಲ್ಲದ ಅನ್ನ ಮಾಡ್ತಾರೆ ಅಂತ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಸ್ನೇಹಿತರೆ, ಹೆಚ್ಚು ಸಮಯ ತಗೊಳೋದಿಲ್ಲ. ನೀವು ಕೂಡ ಅಷ್ಟೇ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡುವ ಸಮಯದಲ್ಲಿ ಇದನ್ನು ದೇವರ ಪ್ರಸಾದವನ್ನಾಗಿ ಮಾಡಿ ನೈವೇದ್ಯವಾಗಿ ಇಡಿ. ಫಸ್ಟು ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಹಾಗೆ 1 ಕಪ್ ಆಗುವಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಈಗ ಏನು ನಿಮಗೆ ತೋರಿಸಿದ್ನಲ್ಲ, 2 ಕಪ್ಪಿಗೆ 5 ಕಪ್ ಆಗುವಷ್ಟು ನೀರನ್ನ ತೊಗೋಬೇಕಾಗತ್ತೆ. ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನು ಯಾವ ಕಪ್ಪಿನ ಮೆಜರ್ಮೆಂಟ್ ತೊಗೊಂಡಿದ್ದೀನೋ ಅದೇ ಕಪ್ಪಿಂದ 1 ಕಪ್ ಇದ್ದರೆ 3 ಕಪ್ ಹಾಕಬೇಕಾಗತ್ತೆ. ನಾನಿಲ್ಲಿ 2 ಕಪ್ ತೊಗೊಂಡಿರೋದ್ರಿಂದ 5 ಕಪ್ ಆಗಿರುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಂದು 3ರಿಂದ 4 ಆಗೋಕೆ ಬಿಡಿ. ಅಲ್ಲಿವರೆಗೇನಿದೆ ವಿಸಿಲ್ ಆಗೋವರೆಗೂ ನಾನಿಲ್ಲಿ ನಿಮಗೆ ಬೆಲ್ಲನ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಬೆಲ್ಲನ ನೀರಿಗೆ ಹಾಕಿ ಕರಗಿಸ್ಕೋಬೇಕಂತೇಳಿ. ನಾವೇನಿಲ್ಲಿ 2 ಕಪ್ ತೊಗೊಂಡಿದ್ವಲ್ವ ಅಕ್ಕಿ ಮತ್ತು ಹೆಸರುಬೇಳೆ, ಅದೇ ರೀತಿಯಾಗಿ ಇದಕ್ಕೂ ಕೂಡ 2 ಕಪ್ಪಿಗೆ 2 ಕಪ್ ಆಗುವಷ್ಟು ಬೆಲ್ಲನ ತೊಗೊಳ್ಳೇಬೇಕಾಗುತ್ತೆ. ಯಾಕಂದರೆ ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ಕುದ್ದ ಮೇಲೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಗುತ್ತೆ, ಹಾಗಾಗಿ ಬೆಲ್ಲನೂ ಕೂಡ ಜಾಸ್ತಿ ಕ್ವಾಂಟಿಟಿದಲ್ಲಿ ತೊಗೋಬೇಕಾಗುತ್ತೆ. ಈಗ ಬೆಲ್ಲನ ನೀರು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಹೆಚ್ಚು ಬೇಕಾಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಬೆಲ್ಲ ಮತ್ತು ನಾವು ಏನು ಹೆಸರುಬೇಳೆ ಅಕ್ಕಿ ಇಟ್ಟಿದ್ವಲ್ಲ ಅವೆರಡು ಕೂಡ ಕುದಿಯೋವರೆಗೂ ಇಲ್ಲಿ ಒಂದು ಬಾಣಲೆಯನ್ನು ತೊಗೊಳ್ಳಿ. ಬಾಣಲೆಗೆ ನಾನಿಲ್ಲಿ ಫಸ್ಟ್ ಬಂದುಬಿಟ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈ ಗುಡನ್ನು ಏನಿದೆ ನೀವು ದೇವಸ್ಥಾನದ ಶೈಲಿಯಲ್ಲಿ ನಿಮಗೆ ಯಾವ ರೀತಿ ಪರ್ಫೆಕ್ಟಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ಮಾಡ್ತಾಯಿದ್ರೆ ಅವರು ಕೂಡ ಅಷ್ಟೇ ಇದನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ದೇವರ ಪ್ರಸಾದ ನೈವೇದ್ಯಕ್ಕಾಗಿ ಇದು ಒಂದು ಒಳ್ಳೆಯ ಪ್ರಸಾದ ಅಂತ ಹೇಳ್ಬೋದು. ದೇವರಿಗಾಗಿ ಮಾಡ್ತಾಯಿದ್ದೀವಿ ಅಂದಮೇಲೆ ನೀಟಾಗೆ ಮಾಡಬೇಕು, ಏನು ಕೂಡ ತಪ್ಪು ಮಾಡಬಾರ್ದು. ಹಾಗಾಗಿ ನಾನು ನಿಮಗೆ ಸಿಂಪಲ್ ಮೆಥಡ್ನಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ನಾವೇನು ಒಂದು 3ರಿಂದ 4 ವಿಸಿಲ್ ಆಗಿರುವಂತಹ ಕುಕ್ಕರ್ ಹಿಂದೆ ಏನು ತೆಗೆದಿದ್ವಲ್ಲ ಅದನ್ನು ತುಂಬ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ತುಪ್ಪದಲ್ಲಿ ಏನು ಹುರಿದಿಟ್ಕೊಂಡಿದ್ವಲ್ಲ ಅದರಲ್ಲೇ ನಾನೀಗ ಮತ್ತು ಅಕ್ಕಿ ಮತ್ತು ಹೆಸರುಬೇಳೆ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲದ ಅನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗೇನು ಪಾಕ ಮಾಡಿಟ್ಕೊಂಡಿದ್ವಲ್ಲ, ಬೆಲ್ಲದ ನೀರೇನು ಕುದಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಅಷ್ಟೇ ಶೋಧಿಸ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ. ಬೆಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರು ಕೂಡ ಶೋಧಿಸ್ಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಯಾಕಂತಂದರೆ ಬೆಲ್ಲ ಮತ್ತು ನಾವು ಮಾಡ್ಕೊಂಡಿರುವಂಥ ಅಕ್ಕಿ ಹೆಸರುಬೇಳೆ ಏನಿದೆ ಅವೆರಡು ಕೂಡ ಜೊತೆ ಆಗಬೇಕು. ಹಾಗಾಗಿ ಅದನ್ನು ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಸ್ವಲ್ಪ ನಾನು ಬೆಲ್ಲದ ನೀರನ್ನು ಉಳಿಸಿದ್ದೆ, ಯಾಕಂತಂದರೆ ಇದು ಗಟ್ಟಿ ಆಗ್ತಾ ಹೋದಂಗೆಲ್ಲ ಇನ್ನೂ ಸ್ವಲ್ಪ ಬೇಕನ್ಸಿದ್ರೆ ಹಾಕ್ಕೋಬೋದು. ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ತಿಳುವಾಗಲಿ ಅನ್ನೋ ರೀಸನ್ಗೆ ನಾನು ಬೆಲ್ಲನ ಸೈಡಿಗೆ ಇಟ್ಕೊಂಡಿದ್ದೆ. ಈಗ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ಇದಕ್ಕೆ ಕುಟ್ಟಿ ಪುಡಿ ಮಾಡಿರುವಂಥ ಏಲಕ್ಕಿನ ಒಂದು 2 ಹಾಕಬೇಕಾಗತ್ತೆ. ನಾನಿವಾಗ ಕುಟ್ಟಿ ಪುಡಿ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ನೋಡಿ. 2 ಏಲಕ್ಕಿ ಏನಿದೆ ಅದನ್ನು ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಈಗ ಒಂದು 2 ನಿಮಿಷಗಳ ಕಾಲ ನೀವು ಇದನ್ನು ಕುದಿಯೋಕ್ಕೆ ಬಿಡಿ. ಫಸ್ಟ್ ನೋಡಿ ಸ್ನೇಹಿತರೆ, ಈ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಒಂದು ಬೆಲ್ಲದ ಅನ್ನ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ನೀವು ಯಾವುದೇ ಅಡುಗೆ ಮಾಡಲಿಲ್ಲ ಅಂದರೂ ಕೂಡ ನಿಮಗೆ ಕೈಯಲ್ಲಿ ಆಗೋದಿಲ್ಲ ಅನ್ನೋರು ಸಿಂಪಲ್ ವಿಧಾನದಲ್ಲಿ ಈ ಬೆಲ್ಲದ ಅನ್ನನ ಮಾಡಿಬಿಟ್ಟು ನೈವೇದ್ಯವಾಗಿ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ನೋಡಿ, ನಾನು ನಿಮಗೆ ಏನು ತುಪ್ಪದಲ್ಲಿ ಹುರಿದಿಟ್ಟಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಅದಾದಮೇಲೆ ಫ್ಲೇಮ್ನ ಏನಿದೆ ಬಂದ್ ಮಾಡ್ಕೊಳ್ಳಿ. ಈಗ ಇದನ್ನು ನೀವು ನಿಮ್ಮ ದೇವರ ನೈವೇದ್ಯಕ್ಕಾಗಿ ಮಾಡಿರುವಂಥ ಗುಡನ್ನು ಏನಿದೆ ರೆಡಿಯಾಗಿದೆ ನೋಡಿ. ತುಂಬ ಸುಲಭವಾಗಿ ಕೇವಲ 5 ನಿಮಿಷದಲ್ಲಾಗುವಂತಹ ಈ ಒಂದು ಬೆಲ್ಲದ ಅನ್ನ ರೆಡಿಯಾಗಿದೆ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ತಪ್ಪದೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.